ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಸಾಯಿ ಬ್ಲಾಗ್ಸ್ ತರೋಡು. ಈ ವಿಡಿಯೋದಲ್ಲಿ ನಮ್ಮ ಸೌದತ್ತಿಯಲ್ಲಿ ಇರ್ತಕ್ಕಂಥ ಜೋಗುಳಬಾಯಿ ಸತ್ಯವ ಅಂತ ಅಂದ ಆ ದೇವಸ್ಥಾನಕ್ಕೆ ಹೊಂಟೀನಿ. ಆ ದೇವಸ್ಥಾನ ಏನೇನೈತಿ ವಿಶೇಷತೆ ಎಲ್ಲ ನೋಡುವಂತ್ರಂತ ಬರ್ರಿ ಈಗ ಹೋಗೋಣ. ಫೈನಲಿ ಇಲ್ಲಿ ಬಂದುಬಿಟ್ಟಿರಿ, ಈಗ ಒಳಗೆ ಹೋಗಿ ತೋರಿಸೋಣಂತ. ಇದಾರೆ ಗುಡಿ, ಜೋಗುಳಬಾಯಿ ಸತ್ಯವ್ವ ದೇವಿಯ ದೇವಸ್ಥಾನ. ಈಗೆಲ್ಲ ಒಳಗೆ ಹೋಗಿ ತೋರಿಸ್ತಾನಂತ ಏನೇನೈತಿ. ಇಲ್ಲೆಲ್ಲ ಹಣ್ಣುಕಾಯಿ ತೆಗೆದುಕೊಳ್ಳಲಿಕ್ಕೆ ಅಂಗಡಿಗಳು ಅದಾರೆ. ಇಲ್ಲೇ ಒಂದು ಸೈಡ್ ಸ್ಲಿಪ್ಪರ್ಸ್ ಬಿಟ್ಟು ಗುಡಿ ಒಳಗೆ ಹೋಗ್ರಿ. ಇದೆಲ್ಲ ಪಾರ್ಕಿಂಗ್ ಜಾಗ. ಇಲ್ಲೇ ಇದು ದೇವಸ್ಥಾನ ರೀ. ಪ್ರತಿ ವರ್ಷ ಭಕ್ತಾದಿಗಳು ಇಲ್ಲಿ ಬರ್ತಾರೆ ರೀ. ಇಲ್ಲಿ ಬಂದಕ್ಕೆ ಸರ ಇದ್ರ ಜೋಗುಳಬಾಯಿ ಸತ್ಯ ಒಂದು ದರ್ಶನ ಪಡೆದು ರೇಣುಕಾ ಯಲ್ಲಮ್ಮನ ದರ್ಶನ ಪಡಿತಾರೆ ಅನ್ನೋದು ವಾಡಿಕೆ ಐತ್ರಿ. ಇಲ್ಲಿಂದ ಪಡೆದ್ರೆ ಇದೇ ದಾರಿ ಹಿಡ್ಕೊಂಡು ಮುಂದೆ ಹೋಗ್ಬೇಕ್ರಿ. ಅಲ್ಲಿ ಮುಂದೆ ಹೋದ್ರೆ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಐತ್ರಿ. ಇದು ನೋಡ್ರಿ, ಅದು ಹೊಂಡ. ಇಲ್ಲೇ ಜಾಕ ಮಾಡ್ತಾರೆ ಭಕ್ತಾದಿಗಳು. ಇಲ್ಲೇ ಬಂದು ಜಾಕ ಮಾಡಿಗೆ ಸರ ದೇವಿ ದರ್ಶನ ಪಡ್ಯಾಕೆ ಹೋಗ್ತಾರ್ರಿ. ಒಬ್ಬೊಬ್ರು ಈ ಹೊಂಡದಾಗ ಇಳಿಯಾಕಾಲಿಕ್ಕಂದ್ರೂ ಇಲ್ಲಿ ಶಾವರ್ ಗತ್ಲೆ ಮಾಡ್ಯಾರ ನೋಡ್ರಿ. ಇಲ್ಲೇ ಬೇಕಾದ್ರೆ ಜಾಕ ಮಾಡ್ಬೋದು. ಎಷ್ಟು ಚಂದ ಐತೆ ನೋಡ್ರಿ. ಇದು ಮಲಪ್ರಭಾ ನದಿ ರೀ. ಇದ್ರದ ನೀರ ಹೊಂಡದಾಗ ಬರ್ತೀರಿ. ಅದು ನನಗೂ ಅಷ್ಟು ಗೊತ್ತಿಲ್ಲ. ಇದ್ರದ ನೀರು ಏನು ಬರ್ತೋ ಏನು ಇದು ಮಳೆಯಾಗಟ್ಟ ಇದಾಗುತ್ತೋ ನನಗೂ ಅಷ್ಟು ಗೊತ್ತಿಲ್ಲ. ಇಲ್ಲಿ ಅಂಕರು ಇಷ್ಟು ಶಾವರ್ ಗತ್ಲೆ ಮಾಡ್ಯಾರ. ಇದು ಭಕ್ತಾದಿಗಳು ಜಾಕ ಮಾಡಲಿ ಅಂತ ಅಂದು ಬರ್ರಿ ಈಗ ದೇವಸ್ಥಾನ ತೋರಿಸೋಣಂತ. ಇಲ್ಲಿ ಅಂಕರು ಆತು ದರ್ಶನ ಇಲ್ಲೆಲ್ಲ ಜಾಕ ಯಾಕ ಮಾಡಿದ್ರೆ ಇನ್ನು ದೇವಸ್ಥಾನ ನೋಡಕ್ಕೆ ಹೋಗೋಣಂತ. ಇಲ್ಲಿ ಏನಪ್ಪ ಅಂದ್ರೆ ಹಳೆ ಪಾಳ್ಲಿಗೆ ಮೊದಲು ಒಂದು ವರ್ಷ ಮಟ್ಟ ಮಾಡಿರ್ತಾರಲ್ಲ, ಅದನ್ನು ಭಾರತ್ ಹುಣ್ಣಿಮೆ ಅಂತ ಹುಣ್ಣಿಮೆ ಹಬ್ಬ ಅದೈತ ಬಂದು ಇಲ್ಲಿ ಬಂದು ಚೇಂಜ್ ಮಾಡಿ 5 ಜನಕ್ಕೆ ಉಡಿ ತುಂಬಿಕೆ ಸರ್ ಅದ್ರೊಳಗೆ ಪ್ರಸಾದ ಅದು ಏನೇನು ಮಾಡಿರ್ತಾರೆ ಹಬ್ಬಕ್ಕೆ ಅದನ್ನೆಲ್ಲ ಇಟ್ಟಿಗೆ ಸರ ಹೊಸ ಪಾಡ್ಲಿಗೆ ಇದನ್ನು ಮಾಡ್ತಾರೆ ದೇವ್ರಿಗೆ ಬಂದಿಲ್ಲಿ. ಈಗ ದೇವಸ್ಥಾನಕ್ಕೆ ಇಲ್ಲಿ ಕ್ಯೂ ಐತಿ. ಕ್ಯೂ ಪಾಳೆ ಹಚ್ಚಿಗೆ ಸರ ಹೋಗೋಣಂತ. ಈಗ ನೋಡ್ರಿ, ಇಲ್ಲಿ ಮುಡುಪ್ ಕಟ್ಯಾರ ನೋಡ್ರಿ. ಕಾಯಿ ಗುಡಿ 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 ಇವಾಗ ಏಕನಾಥೇಶ್ವರ. ಇದು ನಡಬರ್ಕಿಂದ ಸತ್ಯಾದೇವಿ, ಅದು ನಾಗರಾಜ, ಅದು ಜೋಗಿನಾಥ್ ಅಂತ ಅಂದ ದೇವಸ್ಥಾನ ಇರೋದು. 4 ಕಡೆ ಸಾಲ್ಕದರು. ಬರ್ರಿ ಮುಂದೆ ಎಲ್ಲರೂ ದೇವಿ ದರ್ಶನ ಪಡ್ರಿ. ಇಲ್ಲೇ ತೋರಿಸೋಣಂತ. ಇದು ನೋಡ್ರಿ ಸತ್ಯಮ್ಮ ದೇವಿ. ಈ ದೇವಸ್ಥಾನನ ಆದಷ್ಟು ನಿಮಗೆಲ್ಲ ತೋರಿಸಿದ್ದೀನಿ. ಜೋಗುಳಬಾಯಿ ಸತ್ಯವ್ವ 4 ಉದೋ ಎನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಮೂಲಕ ತಮ್ಮೆಲ್ಲರೂ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.